ಏಕಮೇವ ದ್ವಿತೀಯಂ. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ. ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ. ಬಂಧು ಮಿತ್ರರೇ, 2025ನೇ ಈ ಒಂದು ನೂತನ ವರ್ಷ ಏನಿದೆ, ಆಂಗ್ಲ ವರ್ಷ, ಅಲ್ಲಿಗೆ ಸ್ವಲ್ಪ ದಿನಗಳಲ್ಲಿ ನಾವು ಕಾಲು ಇಡ್ತಾ ಇದ್ದೀವಿ. ಅದಕ್ಕೆ ಈ 12 ರಾಶಿಗಳಲ್ಲಿನ ವೃಷಭ ರಾಶಿಯ ಫಲವನ್ನು ನಾನು ಬಹಳ ಸ್ಥೂಲವಾಗಿ ಹೇಳೋದಕ್ಕೆ ಹೊರಟಿದ್ದೀನಿ. ಎಲ್ಲ ವೃಷಭ ರಾಶಿಯವರೂ ಕೂಡ ಕೇವಲ ನೀವು ಮಾತ್ರ ನೋಡ್ದೇನೆ ದಯವಿಟ್ಟು ಇದನ್ನು ಹೆಚ್ಚು ಕಂಪ್ಲೀಟಾಗಿ ವಾಚ್ ಮಾಡಿ, ಹೆಚ್ಚು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸು, ಗ್ರೂಪ್ಸು, ಸ್ಟೇಟಸ್ಗಳಲ್ಲಿ ಹಾಕ್ಕೊಂಡು ಹೆಚ್ಚು ಜನಗಳಿಗೆ ತಲುಪಿ ಅಥೆಂಟಿಕ್ ಆಗಿ ಮಾಡ್ತಾ ಇರತಕ್ಕಂತಹ ಈ ಒಂದು ವರ್ಷ ಭವಿಷ್ಯ, ವೃಷಭ ರಾಶಿಯ ವರ್ಷ ಭವಿಷ್ಯವನ್ನು ನೀವು ಆದಷ್ಟು ಹೆಚ್ಚು ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡು ಈ ವೃಷಭ ರಾಶಿಯ ಫಲವನ್ನು ಹೇಳಕ್ಕೆ ಹೊರಡ್ತಾ ಇದ್ದೀನಿ. ವೃಷಭ ರಾಶಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಅಂದರೆ ಆಸ್ ಆನ್ 1/1/2025 ಜನವರಿ 1, 2025ಕ್ಕೆ ಗುರು, ಶನಿ, ರಾಹು, ಕೇತು ಈ 4 ಗ್ರಹಗಳಿಗೆ ಮುಖ್ಯವಾಗಿ ಫಲವನ್ನು ಹೇಳ್ತೀನಿ. ಯಾಕೆ ಅಂದರೆ ಗುರು, ಶನಿ, ರಾಹು, ಕೇತುಗಳು ಲಾಂಗ್ ಸ್ಟ್ಯಾಂಡಿಂಗ್ ಪ್ಲಾನೆಟ್ಸ್, ಬಹಳ ಕಾಲ ದೀರ್ಘಕಾಲ ಒಂದೇ ರಾಶಿನಲ್ಲಿ ಇರತಕ್ಕಂತಹ ಗ್ರಹಗಳಾಗಿರುತ್ತೆ. ಹಾಗಾಗಿ ಈ 4, ಇನ್ನು ಮಿಕ್ಕಿದ್ದಕ್ಕೆಲ್ಲಾನು ಮಂತ್ಲಿ ಪ್ರಿಡಿಕ್ಷನ್ಸು ಅಥವಾ ವೀಕ್ಲಿ ಪ್ರಿಡಿಕ್ಷನ್ಸ್ ಈ ಥರದೊಳಗೆ ನಾವು ಯಾವಾಗ ಏನೇನು ಮಾಡ್ತೀನಿ, ಇಲ್ಲ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ನೋಡ್ಕೋಬೋದು ನೀವು. ಹಾಗಾಗಿ ಗುರು ನೋಡಿದಾಗ ನಾವು ಗುರು ಸದ್ಯದ ಪರಿಸ್ಥಿತಿನಲ್ಲಿ ಜನ್ಮ ರಾಶಿನಲ್ಲೇ ಇದೆ. ಜನ್ಮನಾಮದರೋ ದುಃಖಂ ಅಂತ ಶಾಸ್ತ್ರ ಹೇಳುತ್ತೆ. ಆದ್ರಿಂದ ಗುರು ಜನ್ಮ ರಾಶಿನಲ್ಲೇ ಇದ್ದಾಗ ಮಾನಸಿಕ ಚಿಂತೆ ಉಂಟಾಗ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ. ವಿನಾಕಾರಣ ಬಂಧು ಮಿತ್ರರಲ್ಲಿ ಮನಸ್ತಾಪ, ಕಲಹ ಉಂಟಾಗ್ತಕ್ಕಂಥದ್ದು, ಸ್ಥಾನನಾಶ ಉಂಟಾಗ್ತಕ್ಕಂಥದ್ದು. ಅಂದರೆ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಬಡ್ತಿ ಬರಬೇಕಾಗತ್ತೆ, ಪ್ರಮೋಷನ್ನು ಬರೋದಿಲ್ಲ. ಇನ್ಯಾರಿಗೋ ನಿಮ್ಮ ಕಣ್ಣು ಮುಂದೆನೆ ನಿಮಗಿನ್ನ ಜೂನಿಯರ್ಸ್ಗೆ ಯಾರಿಗೋ ಪ್ರಮೋಷನ್ಸ್ ಆಗ್ತಕ್ಕಂಥದ್ದು, ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಚಿಂತೆ ಉಂಟಾಗ್ತಕ್ಕಂಥದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು, ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಕೆಲವೊಮ್ಮೆ ವಿನಾಕಾರಣ ಭಯ ಉಂಟಾಗ್ತಕ್ಕಂಥದ್ದು, ದುಃಖ ಉಂಟಾಗ್ತಕ್ಕಂಥದ್ದು, ಚಿಂತೆ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ವೃಷಭ ರಾಶಿಯವರು ಮೇ 14ನೇ ತಾರೀಕು ತನಕ ಗುರು ವೃಷಭ ರಾಶಿಯಲ್ಲೇ ಇರ್ತಾನೆ. ತದನಂತರದಲ್ಲಿ ಮಿಥುನ ರಾಶಿಗೆ ಬರ್ತಾನೆ. ಅಂದರೆ ವೃಷಭ ರಾಶಿಯವರಿಗೆ 2ನೇ ರಾಶಿ ಆಗತ್ತೆ. ಆ 2ನೇ ರಾಶಿಗೆ ಬಂದಾಗ ಗುರು ಅಲ್ಲಿ ನಿಮಗೆ ಧನಲಾಭ ಉಂಟಾಗತಕ್ಕಂಥದ್ದು, ಮತ್ತೆ ಕುಟುಂಬದಲ್ಲಿ ಸೌಖ್ಯ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ವಿವಾಹ ಆಗದೇ ಇರೋರಿಗೆ ವಿವಾಹ ಆಗ್ತಕ್ಕಂಥದ್ದು, ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರ್ತಕ್ಕಂಥದ್ದು, ಸಂತಾನ ಲಾಭ ಆಗ್ತಕ್ಕಂಥದ್ದು, ದ್ರವ್ಯ ಲಾಭ ಅಂದರೆ ವಸ್ತ್ರ, ಆಭರಣ, ವಾಹನ, ಭೂಮಿ ಇತ್ಯಾದಿಗಳನ್ನ ಖರೀದಿ ಮಾಡತಕ್ಕಂತಹ ಒಂದು ಅವಕಾಶಗಳು ಇರುತ್ತೆ. ಮಾತಿನಿಂದ ಕಾರ್ಯ ಸಾಧನೆ ಉಂಟಾಗ್ತಕ್ಕಂಥದ್ದಾಗಿರುತ್ತೆ. ಅದೇ ರೀತಿಯಲ್ಲಿ ಸ್ತ್ರೀ ಸೌಖ್ಯ ಉಂಟಾಗ್ತಕ್ಕಂಥದ್ದು, ಮತ್ತೆ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಆಗಿರುತ್ತೆ ಈ ಒಂದು ವೃಷಭ ರಾಶಿಯವರಿಗೆ. ಅದೇ ರೀತಿ ಶನಿಯ ಫಲವನ್ನು ನೋಡಿದಾಗ ಶನಿ ಸದ್ಯದ ಪರಿಸ್ಥಿತಿನಲ್ಲಿ 10ನೇ ಮನೆಯಲ್ಲಿ ಇದ್ದಾನೆ. ಶನಿ 10ನೇ ಮನೆಯಲ್ಲಿ ಇದ್ದಾಗ ಅಂದರೆ ಕರ್ಮಸ್ಥಾನದಲ್ಲಿ ಇದ್ದಾಗ ಈ ಒಂದು ಕೆಲವೊಮ್ಮೆ ದುಷ್ಕರ್ಮ ಪ್ರವೃತ್ತಿ, ಕೆಟ್ಟ ಬುದ್ಧಿಗಳು, ಕೆಟ್ಟ ಆಲೋಚನೆಗಳು ಮನಸ್ಸಿನಲ್ಲಿ ಉಂಟಾಗ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ. ಅದೇ ರೀತಿಯಲ್ಲಿ ಮಾತಿನಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ಮಾನಭಂಗ ಉಂಟಾಗ್ತಕ್ಕಂಥದ್ದು, ರೋಗ ಉಂಟಾಗ್ತಕ್ಕಂಥದ್ದು, ಸ್ಥಾನದಲ್ಲಿ ಉದ್ಯೋಗದಲ್ಲಿ ಅಥವಾ ವ್ಯಾಪಾರದಲ್ಲಿ ಸ್ವಲ್ಪ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ಉದ್ಯೋಗ ಬದಲಾವಣೆ ಮಾಡ್ತಕ್ಕಂತಹ ಕಾಲ ಆಗಿರುತ್ತೆ. ಅದೇ ರೀತಿಯಲ್ಲಿ ವಿದ್ಯೆ ಮತ್ತು ಕೀರ್ತಿಯನ್ನು ಗಳಿಸ್ತಕ್ಕಂತಹ ಯೋಗ ಆಗಿರುತ್ತೆ. ಆದರೆ ದ್ರವ್ಯ ನಷ್ಟ ಆಗತಕ್ಕಂಥದ್ದು, ಏನಾದರೂ ವಸ್ತುವನ್ನು ನೀವು ಕಳ್ಕೊಳ್ತಕ್ಕಂಥದ್ದು ಅಥವಾ ಸಣ್ಣ ಪುಟ್ಟ ಅಪಘಾತಗಳು ಉಂಟಾಗ್ತಕ್ಕಂಥದ್ದು. ಯಾಕೆಂದರೆ 10ನೇ ಸ್ಥಾನದಿಂದ 4ನೇ ಸ್ಥಾನ ವಾಹನ ಸ್ಥಾನವನ್ನು ಶನಿ ನೋಡ್ತಾ ಇರ್ತಾನೆ. ಸದ್ಯಕ್ಕೆ ವಕ್ರಗತಿನಲ್ಲೂ ಇದ್ದಾನೆ. ಅದರಿಂದ ಇವೆಲ್ಲ ಆಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು. ಹಾಗೆಯೇ ಇನ್ನು ಈ ಒಂದು ವೃಷಭ ರಾಶಿಯವರು ಯಾರಿರ್ತಾರೆ ಅವರ ತಂದೆ ಅಥವಾ ತಾಯಿ ಇವರ ತೀವ್ರ ಅನಾರೋಗ್ಯ ಅಥವಾ ಅಟ್ ದ ವರ್ಸ್ಟ್ ಕಂಡೀಷನ್ ಮರಣ ಉಂಟಾಗ್ತಕ್ಕಂಥದ್ದು. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಪರಕರ್ಮ ಪ್ರಾಪ್ತಿ ಅಂತ ಟೆಕ್ನಿಕಲ್ ಆಗಿ ತೊಗೊಂಡಿದ್ದಾರೆ. ಶನಿ 10ನೇ ಮನೆಯಲ್ಲಿದ್ದಾಗ ಯಾವುದೇ ವ್ಯಕ್ತಿಗೆ ಅಪರಕರ್ಮ ಪ್ರಾಪ್ತಿ ಅಂದರೆ
ಔದ್ವದೈಹಿಕ ಕ್ರಿಯೆಗಳನ್ನ ಸತ್ತ ಮೇಲೆ ಮಾಡ್ತಕ್ಕಂತಹ ಒಂದು ವಿಧಿವಿಧಾನಗಳನ್ನ ಮಾಡ್ತಕ್ಕಂತಹ ಯೋಗ ಅದು ಶನಿ 10ನೇ ಮನೆಯಲ್ಲಿದ್ದಾಗ ಅಂತ ತಗೊಂಡಿದ್ದಾರೆ. ಹಾಗಾಗಿ ವೃಷಭ ರಾಶಿಯವರ ತಂದೆ ತಾಯಿ ಯಾರಿರ್ತಾರೆ ಅವರು ಬಹಳ ಎಚ್ಚರಿಕೆಯಿಂದ ತಮ್ಮ ತಂದೆ ತಾಯಿಗಳನ್ನ ಆಗಲಿ ಅಥವಾ ತಂದೆ ತಾಯಿಯೇ ಹೋಗ್ಬೇಕು ಅಂತ ಇಲ್ಲ, ಹೆಂಡತಿ ಹೋಗ್ಬೋದು, ಇಲ್ಲ ಗಂಡ ಹೋಗ್ಬೋದು, ಇಲ್ಲ ಮಕ್ಕಳು ಹೋಗ್ಬೋದು. ಹಾಗಾಗಿ ಇವೆಲ್ಲವನ್ನೂ ಕೂಡ ಬಹಳ ಎಚ್ಚರಿಕೆಯಿಂದ ನಿಭಾಯಿಸ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ. ಶನಿ ಮಾರ್ಚ್ 29ನೇ ತಾರೀಕು ಬದಲಾವಣೆ ಆಗ್ತಾನೆ. ಆಗ 11ನೇ ಮನೆಗೆ ಬರ್ತಾನೆ ಶನಿ. ವೃಷಭ ರಾಶಿಯವರಿಗೆ ಶನಿ 11ನೇ ಮನೆ ಬಂದಾಗ ನಾನಾ ರೀತಿಯಾದಂತಹ ಧನಲಾಭ ಉಂಟಾಗತ್ತೆ, ಸುಖ ಪ್ರಾಪ್ತಿ ಉಂಟಾಗತ್ತೆ, ವಸ್ತ್ರಾಭರಣಗಳನ್ನ ವಾಹನಾದಿಗಳನ್ನ ಖರೀದಿ ಮಾಡತಕ್ಕಂತಹ ಯೋಗ ಉಂಟಾಗತ್ತೆ, ಕೀರ್ತಿ ಉಂಟಾಗತ್ತೆ, ಮತ್ತೆ ಉದ್ಯೋಗದಲ್ಲಿ ಬಡ್ತಿ ಅಂದ್ರೆ ಪ್ರಮೋಷನ್ಸ್ ಉಂಟಾಗತ್ತೆ. ಅದೇ ರೀತಿಯಲ್ಲಿ ಪ್ರಯಾಣಗಳನ್ನು ಹೋಗ್ತಕ್ಕಂಥದ್ದಿರುತ್ತೆ. ಸೊ ಹಾಗಾಗಿ ನೀವು ಯಾರಾದರೂ ಅನೇಕ ದಿನಗಳಿಂದ ಪ್ರಯಾಣಗಳನ್ನ ಹೋಗಿಲ್ಲ ಅಂದ್ರೆ ಪ್ರಯಾಣಗಳಿಗೆ ಹೋಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇದೆ. ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ಮತ್ತೆ ಅಡ್ಮಿನಿಸ್ಟ್ರೇಷನ್ ಸೈಡ್ ನಿಮ್ದು ಯಾವ್ದಾದ್ರು ಕೆಲಸಗಳು ಹೆಲ್ಡಪ್ ಆಗಿತ್ತು ಅಂದ್ರೆ ಈಸಿಯಾಗಿ ಕೆಲಸಗಳು ಆಗತ್ತೆ. ವೃಷಭ ರಾಶಿಯವರು ಈ ಎಲ್ಲ ಫಲಗಳನ್ನು ಕೂಡ ಆ 2025ನೇ ಇಸ್ವಿ ಡಿಸೆಂಬರ್ 31 ತನಕ, ಯಾಕಂದ್ರೆ ಶನಿಯನ್ನು ಬದಲಾವಣೆ ಆಗಲ್ಲ, ಶನಿ ಮಾರ್ಚಲ್ಲಿ ಆಗಿರ್ತಾನೆ, ಅದರಿಂದ ಇನ್ನು 2027 ನಂತರನೇ ಚೇಂಜ್ ಆಗೋದು. ಹಾಗಾಗಿ ಅಲ್ಲಿ ತನಕನೂ ಕೂಡ ಎಲ್ಲ ರೀತಿಯಾದಂತಹ ಒಂದು ಅನುಕೂಲಗಳನ್ನ ಅನುಭವಿಸ್ತಾರೆ. ಮತ್ತೆ ರಾಹು ಬಂದ್ಬಿಟ್ಟು ವೃಷಭ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿನಲ್ಲಿ 11ನೇ ಮನೆಯಲ್ಲಿದ್ದಾನೆ. ರಾಹು 11ನೇ ಮನೆಯಲ್ಲಿದ್ದಾಗ ಸದ್ಯದ ಪರಿಸ್ಥಿತಿಯಲ್ಲಿ ವೃಷಭ ರಾಶಿಯವರಿಗೆ ಧನಲಾಭ ಆಗತ್ತೆ, ಮತ್ತೆ ಸೌಭಾಗ್ಯ ವೃದ್ಧಿ ಆಗತ್ತೆ, ದ್ರವ್ಯ ಲಾಭ ಉಂಟಾಗತ್ತೆ, ಮತ್ತೆ ಸಂತಾನ ಪ್ರಾಪ್ತಿ ಆಗ್ತಕ್ಕಂಥದ್ದು, ಸಂತಾನ ಅಪೇಕ್ಷೆನಲ್ಲಿರ್ತಕ್ಕಂಥವ್ರಿಗೆ, ಮತ್ತೆ ವೈವಾಹಿಕ ಪ್ರಾಪ್ತಿ ಅಂದ್ರೆ ವಿವಾಹ ಪ್ರಾಪ್ತಿ ಆಗ್ತಕ್ಕಂಥದ್ದು, ಆದರೆ ಸ್ವಲ್ಪ ಚಿಂತೆಯೂ ಉಂಟಾಗ್ತಕ್ಕಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ಒಂದು ರಾಹುವಿನಿಂದ ಅನೇಕ ಶುಭ ಫಲಗಳನ್ನ ವೃಷಭ ರಾಶಿಯವರು ಪಡಿತಾರೆ. ಆದರೆ ಮೇ 18ರ ನಂತರ ಕರ್ಮಸ್ಥಾನಕ್ಕೆ ಅಂದ್ರೆ 10ನೇ ಮನೆಗೆ ರಾಹು ಬರ್ತಾನೆ. ಅಲ್ಲಿಗೆ ಬಂದಾಗ ಅಲ್ಲೂ ಕೂಡ ಉದ್ಯೋಗದಲ್ಲಿ ಪ್ರಗತಿ ಉಂಟಾಗತ್ತೆ, ದ್ರವ್ಯ ನಷ್ಟ ಉಂಟಾಗ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಲಾಭ ಆಗತ್ತೆ. ಆದರೆ ಹೊಸ ಉದ್ಯಮ ಏನಾದ್ರು ನೀವು ಅದಿಸ್ತಾ ಇತ್ತು ಅಂದ್ರೆ, ಹೊಸ ಒಂದು ಕೆಲಸಕ್ಕೆ ಜಾಬ್ಗೆ ಏನಾದ್ರು ಹೋಗ್ಬೇಕು ಅಂತಿದ್ರೆ ಆ ಒಂದು ಸಂದರ್ಭದಲ್ಲಿ ಚೇಂಜ್ ಮಾಡ್ತಕ್ಕಂತಹ ಪಾಸಿಬಿಲಿಟೀಸ್ ಇರುತ್ತೆ. ಒಂದು ತರ ಭಯ ಉಂಟಾಗ್ತಕ್ಕಂಥದ್ದು, ವಿನಾಕಾರಣ ಬಂಧು ಮಿತ್ರರಲ್ಲಿ ಸಹೋದ್ಯೋಗಿಗಳಲ್ಲಿ ವೈರ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗತ್ತೆ. ಅದರಿಂದ ಬಹಳ ಎಚ್ಚರಿಕೆಯಲ್ಲಿ ಇರ್ತಕ್ಕಂಥದ್ದು. ಮತ್ತೆ ಕೇತು ಸದ್ಯದ ಪರಿಸ್ಥಿತಿಯಲ್ಲಿ ಪಂಚಮದಲ್ಲಿ ಇದ್ದಾನೆ. ಕೇತು ಪಂಚಮದಲ್ಲಿ ಇದ್ದಾಗ ಧನನಾಶ ಉಂಟಾಗ್ತಕ್ಕಂಥದ್ದು, ಮನೆಯಲ್ಲಿ ಕಲಹ ಅಥವಾ ಅಶಾಂತಿ ಉಂಟಾಗ್ತಕ್ಕಂಥದ್ದು, ಒಂದು ಭಯದ ವಾತಾವರಣ ಉಂಟಾಗ್ತಕ್ಕಂಥದ್ದು, ಮಕ್ಕಳಿಗೆ ಅನಾರೋಗ್ಯ ಅಥವಾ ಮಕ್ಕಳ ಬಗ್ಗೆ ಚಿಂತೆ ಉಂಟಾಗ್ತಕ್ಕಂಥದ್ದು, ಮಕ್ಕಳಿಗೆ ಅಪಘಾತಗಳು ಉಂಟಾಗ್ತಕ್ಕಂಥದ್ದು, ಮತ್ತೆ ವ್ಯಕ್ತಿಗೆ ಅಂದ್ರೆ ವೃಷಭ ರಾಶಿಯವರಿಗೆ ಕಷ್ಟ ಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಹೊಟ್ಟೆ ಭಾಗದಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಕೇತು 5ನೇ ಮನೆಯಲ್ಲಿದ್ದಾಗ. ಮೇ 18ರ ನಂತರ ಕೇತು 4ನೇ ಮನೆಗೆ ಬರ್ತಾನೆ. 4ನೇ ಮನೆಗೆ ಬಂದಾಗ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ವೃಷಭ ರಾಶಿಯವರ ತಾಯಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಮತ್ತೆ ಒಂದು ಮನೆಯಲ್ಲಿ ಕಲಹ ಉಂಟಾಗ್ತಕ್ಕಂಥದ್ದು, ಸ್ಥಾನಚ್ಯುತಿ ಉಂಟಾಗ್ತಕ್ಕಂಥದ್ದು, ವಾಹನ ಅಪಘಾತಗಳು ಅಥವಾ ವಾಹನದಿಂದ ನಷ್ಟ ಉಂಟಾಗ್ತಕ್ಕಂಥದ್ದು, ಮತ್ತೆ ಈ ಒಂದು ಆಗಿರ್ತಕ್ಕಂಥವ್ರಿಗೆ ಅನಾರೋಗ್ಯ ಕಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಈ ವೃಷಭ ರಾಶಿಯವರಿಗೆ. ಹಾಗಾಗಿ ಈ ವೃಷಭ ರಾಶಿಯವರು ವಿಶೇಷವಾಗಿ ಗುರು ಪ್ರತಿಕೂಲ ಸ್ಥಿತಿನಲ್ಲಿ ಇದ್ದಾಗ ಅಂದ್ರೆ ಸದ್ಯದ ಪರಿಸ್ಥಿತಿ ಮೇ 14ರ ತನಕ ಶಿವ ವಿಷ್ಣುವಿನ ಆರಾಧನೆಯನ್ನು ಮಾಡತಕ್ಕಂತಹದ್ದು, ಬೃಹಸ್ಪತಿಯನ್ನ ಅಂದ್ರೆ ಗುರುವನ್ನ ಆರಾಧನೆ ಮಾಡತಕ್ಕಂತಹದ್ದು, ನಿಮಗೆ ಯಾರು ವಿದ್ಯೆಯನ್ನು ಹೇಳ್ಕೊಟ್ಟಿರ್ತಾರೆ ಅಂತಹ ಗುರುಗಳನ್ನ ನೀವು ಆ ಗುರುಗಳ ಸೇವೆಯನ್ನು ಮಾಡತಕ್ಕಂತಹದ್ದು, ಅಥವಾ ಆ ಗುರುಗಳು ಕಷ್ಟದಲ್ಲಿದ್ದರೆ ಅವ್ರಿಗೆ ಏನಾದ್ರು ಸಹಾಯವನ್ನು ಮಾಡತಕ್ಕಂತಹದ್ದು, ಇವೆಲ್ಲವನ್ನು ಮತ್ತೆ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಏನಾದ್ರು ತೊಂದರೆನಲ್ಲಿತ್ತು ಅಂದ್ರೆ ಅಥವಾ ಅವ್ರಿಗೆ ಏನಾದ್ರು ಅನುಕೂಲ ಮಾಡ್ಕೊಡೋ ರೀತಿಯಲ್ಲಿ ನೀವೇನಾದ್ರು ಸಹಾಯ ಮಾಡತಕ್ಕಂತಹದ್ದು, ಒಂದು ಪೆನ್ನು ಪೆನ್ಸಿಲ್ ಈ ತರ ಸ್ಟೇಷನರಿ ಕೊಡಿಸ್ತಕ್ಕಂಥದ್ದು, ಇಲ್ಲ ಬಟ್ಟೆ ಬರೆನೋ ಏನಾದ್ರು ವಿದ್ಯಾರ್ಥಿಗಳು ಕೊಡಿಸ್ತಕ್ಕಂಥದ್ದು, ಬುಕ್ಸ್ ಕೊಡಿಸ್ತಕ್ಕಂಥದ್ದು, ಭಗವಂತ ನಿಮಗೆ ಚೆನ್ನಾಗಿ ಕೊಟ್ಟಿತ್ತು ಅಂದ್ರೆ ಅಕಸ್ಮಾತ್ ಅವ್ರದ್ದು ಒಂದು ಸೆಮಿಸ್ಟರ್ ಒಂದು ವರ್ಷದ್ದು ಫೀಸು ಕಟ್ಟತಕ್ಕಂಥದ್ದು, ಈ ತರದ್ದೆಲ್ಲವನ್ನು ಮಾಡಿ ವಿದ್ಯಾ ಲಾಭವನ್ನ ವಿದ್ಯಾ ದಾನವನ್ನ ಮಾಡ್ತಕ್ಕಂಥದ್ರಿಂದನೂ ಕೂಡ ನಿಮಗೆ ಅನುಕೂಲ ಆಗತ್ತೆ. ಶನಿಯ ಒಂದು ಪ್ರೀತ್ಯರ್ಥವಾಗಿ ನೀವು ಶನಿ ಸದ್ಯದ ಪರಿಸ್ಥಿತಿಯಲ್ಲಿ 10ನೇ ಮನೆಯಲ್ಲಿದ್ದಾನೆ. ಆದ್ರಿಂದ ಮಾರ್ಚ್ 29ರ ತನಕ
ಒಂದು ಶನಿಯ ಒಂದು ಪ್ರೀತ್ಯರ್ಥವಾಗಿ ಶನಿ ಶಾಂತಿಯನ್ನ ಮಾಡಿಸ್ಕೊಳ್ತಕ್ಕಂಥದ್ದು, ಅಥವಾ ಈ ಒಂದು ಶನಿಗೆ ಈಶ್ವರನನ್ನ ಮತ್ತೆ ಆಂಜನೇಯನನ್ನ ಆರಾಧನೆ ಮಾಡತಕ್ಕಂಥದ್ದು, ಎಳ್ಳೆಣ್ಣೆ ದೀಪವನ್ನು ಹಚ್ಚತಕ್ಕಂಥದ್ದು, ಆ ಆಂಜನೇಯ ಬ್ರಹ್ಮಚಾರಿ ಆದ್ರಿಂದ ಆ ಒಂದು ಬ್ರಾಹ್ಮಣ ವಟುವಿಗೆ ಅಥವಾ ಬ್ರಹ್ಮಚಾರಿಗೆ ನಿಮ್ಮ ಕೈಲ ಬ್ರಹ್ಮಚಾರಿ ಅಂದ್ರೆ ಇವತ್ತಿನ ವಿಷಯದಲ್ಲಿ ಸ್ಟೂಡೆಂಟ್ಸ್ ಅಂತ ಅರ್ಥ, ಅವರಿಗೆ ಯಥಾಶಕ್ತಿ ಸಹಾಯವನ್ನು ಮಾಡತಕ್ಕಂಥದ್ದು, ಈ ರೀತಿಯಾಗಿ ಎಲ್ಲವನ್ನು ಮಾಡತಕ್ಕಂಥದ್ದು ಅನುಕೂಲ ಆಗುತ್ತೆ. ಮತ್ತೆ ರಾಹುಕೇತುಗಳಿಗೆ ವಿಶೇಷವಾಗಿ ನಾಗದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಸರ್ಪದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಗಣಪತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಸುಬ್ರಹ್ಮಣ್ಯೇಶ್ವರನನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಸಾಧ್ಯ ಆಯ್ತು ಅಂದ್ರೆ ನೀವು ಕಾಳಹಸ್ತಿಗೋ ಅಥವಾ ಇದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೋ ಘಾಟಿ ಸುಬ್ರಹ್ಮಣ್ಯಕ್ಕೋ ಈ ತರ ಸುಬ್ರಹ್ಮಣ್ಯನ ಕ್ಷೇತ್ರಗಳು ಯಾವ್ದು ಇರುತ್ತೆ ಅದಕ್ಕೆ ಹೋಗಿ ಬರ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಹಾಗಾಗಿ ಇವೆಲ್ಲವನ್ನು ಮಾಡಿಕೊಂಡು ವೃಷಭ ರಾಶಿಯವರು ನಿಮಗೆ ಏನಾದರೂ ಸಂಶಯ ಅಥವಾ ಪ್ರಶ್ನೆಗಳಿತ್ತು ಅಂದ್ರೆ ಈ ನಮ್ಮ ನಂಬರ್ ಏನು ಡಿಸ್ಪ್ಲೇ ಆಗ್ತಾ ಇದೆ ಅಲ್ಲಿ ನೀವು ನಿಮ್ಮ ಸಂಶಯ ಅಥವಾ ಪ್ರಶ್ನೆಯನ್ನು ಕೇಳ್ತು ಅಂದ್ರೆ ನಾವು ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳ್ತಾ, ವೃಷಭ ರಾಶಿಯವರಿಗೆ ಎಲ್ರಿಗೂ ಕೂಡ 2025 ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಸರ್ವೇ ಸುಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.